ಈ ಜನಗಳದ್ದು ಗಣೇಶನ ಮೆರವಣಿಗೆ, ಅವ್ರ ಮಸೀದಿ ಮುಂದೆ ಹೋದ್ರೆ ಕಲ್ಲು ಬೀಳ್ತಾರೆ. ಅಲ್ಲಿನ ಜನರ ಭಾವನೆಗಳಿಗೆ ಬೆಂಕಿ ಬಿದ್ದರೆ ಒಂದು ಪಕ್ಷದವ್ರು ಚಳಿ ಕಾಯಿಸ್ಕೊಂಡ್ರೆ ಇನ್ನೊಂದು ಪಕ್ಷದವ್ರು ಬಿಡಿ ಹಚ್ಕೋತಾರೆ. ನೋ ಡಿಜೆ, ನೋ ಸೌಂಡ್, ನೋ ಡ್ಯಾನ್ಸ್. ಇದೇ ಮಾತನ್ನ ಮೊನ್ನೆ ಈದ್ ಮೆರವಣಿಗೆ ಆಯ್ತಲ್ಲ ನಮ್ಮ ಬಾಂಧವರದ್ದು, ಅವ್ರಿಗೆ ಹೇಳ್ಬೇಕಿತ್ತು. ವರ್ಷಕ್ಕೊಂದು ಹಬ್ಬ, ಅದನ್ನು ನೆಮ್ಮದಿಯ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗೆ? ಇದ್ರೆ ನೆಮ್ಮದಿಯಾಗಿರ್ಬೋದು. ಏನು ಕೈ ಸಿಗ್ದವ್ರನ್ನೆಲ್ಲ ಚಚ್ಚಿ ಕೆಳಗೋಟ್ರು. ಮುದುಕರು ಅಂತಾನು ನೋಡ್ಲಿಲ್ಲ, ಹೆಣ್ಮಕ್ಳು ಅಂತಾನು ನೋಡ್ಲಿಲ್ಲ. ಇಲ್ಲಿರೋ 90% ಒಳ್ಳೆ ಮುಸ್ಲಿಮರು ಬರೀ ಒಳ್ಳೆಯವರಾಗಿದ್ರೆ ಸಾಕು. ನಾವು ಒಳ್ಳೆಯವರು ಅಂದ್ಕೊಂಡು ಸುಮ್ಮನಿದ್ರಾಗತ್ತಾ? ಹೀಗೆ ಹರಾಮ್ಕೋರ್ ಕೆಲಸ ಮಾಡೋರನ್ನ ವಿರೋಧನಾದ್ರೂ ಮಾಡ್ಬೇಕಲ್ವ? ನೋಡ್ರೋ, ಹೀಗೆಲ್ಲ ಆರಾಮ್ಕೋರ್ ಕೆಲಸ ಮಾಡ್ಕೊಂಡು ಬಂದ್ರೆ ನಮ್ಮ ಮಸೀದಿಗೂ ಸೇರಿಸಲ್ಲ, ಮಸಾಣಕ್ಕೂ ಸೇರಿಸಲ್ಲ ಅಂತ ಗದರಿಸಿ ಬುದ್ಧಿ ಹೇಳವ್ರ. ಗಣೇಶನ ಮೆರವಣಿಗೆ ಹೋಗ್ತಿದ್ರೆ ಮಸೀದಿ ಮೇಲೆ ನಿಂತ್ಕೊಂಡು ಕಲ್ಲು ಎಸೋದ್ರು. ಬರೀ ಕಲ್ಲು ಮಾತ್ರ ಅಲ್ಲ, ರಾಡು, ದೊಣ್ಣೆ, ಇನ್ನು ಏನೇನೋ ಎಸೋದ್ರು. ಆ ಕಲ್ಲುಗಳು ಬರೀ ಮೆರವಣಿಗೆ ಮಾಡ್ತಿದ್ರಲ್ಲ ಅವ್ರಿಗೆ ಮಾತ್ರ ಅಲ್ಲ, ಅಲ್ಲಿದ್ದ ಪೊಲೀಸ್ನವ್ರಿಗೂ ಬಿದ್ದು ಅವರನ್ನು ಸೇರಿಸಿ ಎಲ್ಲರನ್ನೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋದು. ಆಮೇಲೆ ಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನ. ಯಾಕೋ ಮಿಸ್ ಹೊಡಿತಾ ಇದೆ ಅಂತ ಬೇಗ ಬೇಗ ಗಣೇಶನ್ ಕರ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ಬಿಡ್ರಪ್ಪ ಅಂತ ಪೊಲೀಸರು ಹೇಳಿದ್ರು. ಅಷ್ಟು ಸಂಭ್ರಮದಿಂದ ಹೋಗ್ತಿದ್ದಂತಹ ಗಣೇಶನ ಮೆರವಣಿಗೆ ಹಿಂಗೆ ಮುಗ್ದೇ ಹೋಯ್ತು. ಇಂಥದ್ದೊಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ನಮ್ಮ ಟ್ಯಾನಿ ರೋಡು ಎಲ್ಲ ಗೋರಿಪಾಳ್ಯದಲ್ಲ, ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ. ಆಹಾ, ಹೆಸರು ನೋಡ್ರಿ ಎಷ್ಟು ಅದ್ಭುತವಾಗಿದೆ. ರಾಮ್ ರಹೀಂ ನಗರ. ಹೆಸರಲ್ಲಿ ಎಂಥ ಭಾವೈಕ್ಯತೆ ಇದೆ ಅಲ್ವಾ? ಹೆಸರಲ್ಲಿರೋ ಭಾವೈಕ್ಯತೆ ಅಲ್ಲಿನ ಮನಸ್ಸುಗಳಲ್ಲಿ ಯಾಕಿಲ್ಲ? ಮೊನ್ನೆ ಆಯ್ತಲ್ಲ ಈದ್ ಮಿಲಾದು, ಅವಾಗ ಇದೇ ಮದ್ದೂರಿನಲ್ಲಿ ಇದೇ ಗಣಪತಿ ಪೆಂಡಾಲ್ ಮುಂದೆನೆ ಈದ್ ಮೆರವಣಿಗೆ ಹೋಗುತ್ತೆ. ಇಷ್ಟೇ ಸಂಭ್ರಮದಲ್ಲಿ ಅವತ್ತೇನು ಇಂಥದ್ದಾಗಲ್ಲ. ಬಾಂಧವರ ಸಂಭ್ರಮವನ್ನ ಆ ಊರಿನ ಜನ ನೋಡಿ ಸಂತೋಷ ಪಡ್ತಾರೆ. ಅದಾಗಿನ್ನೂ 3 ದಿನ ಆಗಿಲ್ಲ. ಈ ಜನಗಳದ್ದು ಗಣೇಶನ ಮೆರವಣಿಗೆ, ಅವ್ರ ಮಸೀದಿ ಮುಂದೆ ಹೋದ್ರೆ ಕಲ್ಲು ಬೀಳ್ತವೆ, ರಾಡ್ ಬೀಳ್ತವೆ, ದೊಣ್ಣೆಗಳು ಬೀಳ್ತವೆ. ಶಾಂತಿ ದೂತರಿಂದ ಅಶಾಂತಿ ಸೃಷ್ಟಿ ಆಗತ್ತೆ. ಹಿಂಗೆಲ್ಲ ಆಗ್ತಿದ್ಯಲ್ಲ, ಇದಕ್ಕೇನು ಪರಿಹಾರ ಹೇಳ್ರಪ್ಪ ಅಂದ್ರೆ, ಅಯ್ಯೋ ಅಲ್ಲೇನೋ ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಒಂದು 4 ಕಲ್ಲು ಬಿಸಾಡಿದ್ದಾರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಇದರಿಂದ BJP-ಯವ್ರ ಕೈವಾಡ ಇದೆ, ಹಿಂದೂ ಸಂಘಟನೆಗಳ ಕೈವಾಡ ಇದೆ, ಇಲ್ಲೇನೋ ಭಾರಿ ಷಡ್ಯಂತ್ರ ನಡೀತಿದೆ ಅಂತ ತಿಪ್ಪೆ ಸಾರಿಸ್ತಿದೆ ಸರ್ಕಾರ. ನಿಮ್ಮ ಬಾಧೆನಲ್ಲಿ ನಾವು ನೆಮ್ಮದಿಯಾಗಿ ಒಂದು ಹಬ್ಬನೂ ಮಾಡಂಗಿಲ್ವೇನ್ರಿ? ವೋಟ್ ಬ್ಯಾಂಕಿಗೋಸ್ಕರ ಎಷ್ಟ್ರೀ ಓಲೈಕೆ ಮಾಡ್ತೀರಾ ಅಂತ ಕಾಂಗ್ರೆಸ್ನವ್ರ ಮೇಲೆ ಹಾರಾರ್ ಬೀಳ್ತಿದ್ದಾರೆ BJP-ಯವರು. ಈ ಮ್ಯಾಟ್ರು ಇವರಿಬ್ಬರಿಗೂ ರಾಜಕೀಯದ ಕಂಟೆಂಟ್ ಅಷ್ಟೇ. ಕೈ ಪಕ್ಷದವರು ವೋಟ್ ಬ್ಯಾಂಕಿನ ರಕ್ಷಣೆಗೆ ನಿಂತರೆ, ಅಲ್ಪಸಂಖ್ಯಾತರ ಓಲೈಕೆಗೆ ನಿಂತರೆ, ಈ ಕಡೆ ಪಾರ್ಟಿಯವರು ರಾಜಕೀಯವಾಗಿ ನಮ್ದು ಎಷ್ಟು ಬೇಳೆ ಬೈಬೋದು ಅಂತ ನೋಡ್ತಿದ್ದಾರೆ. ಇವುಗಳ ಮೇಲಾಡ್ತದಲ್ಲಿ ಅಲ್ಲಿನ ಜನರ ಭಾವನೆಗಳಿಗೆ ಬೆಂಕಿ ಬಿದ್ದರೆ ಒಂದು ಪಕ್ಷದವ್ರು ಚಳಿ ಕಾಯಿಸ್ಕೊಂಡ್ರೆ ಇನ್ನೊಂದು ಪಕ್ಷದವ್ರು ಬಿಡಿ ಹಚ್ಕೋತಾರೆ. ಜನಗಳ ಕತೆ ಬಿಡ್ರಿ, ಅದನ್ನು ಕಟ್ಕೊಂಡು ಯಾರಿಗೇನಾಗಬೇಕು? ಅಲ್ಲಿನ ಜನ ಮಾತಾಡೋದನ್ನು ಕೇಳಿದ್ರೆ ನಿಜಕ್ಕೂ ನಮ್ಮ ಮುಂದಿನ ಜನರೇಷನ್ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅನ್ಸುತ್ತೆ. ಮಸೀದಿ ಹತ್ರ ನಾವು ಸತ್ತವ್ರದ್ದು ಟಮಟೆ ಕೂಡ ಹೊಡಿಬಾರ್ದು. ಸುಮ್ಮನೆ ಸೈಲೆಂಟಾಗಿ ಹೋಗಿ ಸಾವೇ ಆಗಿಲ್ಲ ಅನ್ನೋ ಥರ ಹೋಗಿ ಬರಬೇಕು. ಬಾವುಟ ಕೂಡ ಕಟ್ಟೋ ಹಾಗಿಲ್ಲ, ನಮ್ಮ ಬಾವುಟ ಇಳಿಸಿ ಅವ್ರ ಬಾವುಟ ಕಟ್ಟಿಸಿದ್ರು. ಮುಸ್ಲಿಂ ಅವ್ರ ಮನೆನೇ ಇದೆಲ್ಲ. ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ಲಿ ಮೈಕ್ ಹಾಕಿದ್ದೀರಾ, ಯಾಕಿಲ್ಲಿ ಸಾಂಗ್ ಹಾಕಿದ್ದೀರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ದೀರಾ ನೀವು, ಹಾಕ್ಬಾರ್ದು ಅಂತ ನಾವು ಅವ್ರು ಹೇಳಿದ್ರು ಅಂತ ಆ ಮೈಕ್ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರ್ ಈದ್ ಮಿಲಾದ್ ಒಂದ್ ದಿವಸ ನಾವು ಮಾಡ್ತೀವಿ, ಪೂರ್ತಿ ಕರ್ನಾಟಕನಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ಇವ್ರು ಡೈಲಿ ಗಣೇಶ ತಕೋಗುದು, ಹಸರು ಜೋಹರು ಬರೀ ಅಲ್ಲೇ ಟಮಟೆ ಹೊಡಿಯಕ್ಕೆ ಏನ್ ಬ್ಯಾರೆ ದಾರಿನೇ ಇಲ್ಲ. ಇವ್ ತಕೋಗೆ ಎಷ್ಟ್ ದಾರಿ ಬೇಕು? ಹಿಂಗಾದ್ರೆ ಮುಂದಿನ ಜನರೇಷನ್ ಕತೆ ಏನು? ನಮ್ಮ ಜನಕ್ಕೆ ಯಾವಾಗ ಎಚ್ಚರ ಆಗೋದು? ಬಾಂಗ್ಲಾದೇಶದ ಪರಿಸ್ಥಿತಿ ನೋಡಿದ್ರು ಇವುಗಳಿಗೆ ಬುದ್ಧಿ ಬರ್ತಿಲ್ವಲ್ಲ ಅನ್ನೋದೇ ಬೇಜಾರು. ಫೈನಲಿ ಇವುಗಳ ಬುಡಕ್ಕೆ ಬೆಂಕಿ ಬಿದ್ದ ಮೇಲೆ ಇವುಗಳಿಗೆ ಬೆಚ್ಚಗಾಗೋದು ಅನ್ಸುತ್ತೆ. ಇವುಗಳು ಇತಿಹಾಸ ಓದಲ್ಲ, ಓದಿದ್ರು ಇವುಗಳಿಗೆ ಹೆಂಗೆ ಬೇಕೋ ಹಂಗೆ ಓದ್ಕೋತವೆ. ಇವರಿಗೆ ಇಂಥದ್ದೇನಾದ್ರೂ ಮಾತಾಡೋನು ಕಂಡ್ರೆ ಆಗೋದೇ ಇಲ್ಲ. ಹೋಗ್ಲಿ ಬಿಡಿ, ನಮ್ಮ ಮೊದಲಿನ ವಿಚಾರಕ್ಕೆ ಬರೋಣ, ಗಣೇಶನ ವಿಚಾರಕ್ಕೆ ಬರೋಣ. ಅಲ್ಲ ಕಣ್ರಿ, ಗಣೇಶನ ಮೆರವಣಿಗೆ ಮಸೀದಿ ಮುಂದೆ ಬಂದ್ರೆ ಸೈಲೆಂಟ್ ಆಗಿರ್ಬೇಕು. ನೋ ಡಿಜೆ, ನೋ ಸೌಂಡ್, ನೋ ಡ್ಯಾನ್ಸ್. ಮೊನ್ನೆ ಮದ್ದೂರಿನಲ್ಲಿ ಹಂಗೆ ಮಾಡಿದ್ದಾರೆ ಪೊಲೀಸರು. DJ ಆಫ್ ಮಾಡಿಸಿ ಮಸೀದಿ ಕ್ರಾಸ್ ಆಗೋವರೆಗೂ ಸೈಲೆಂಟಾಗಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದೇ ಮಾತನ್ನ ಮೊನ್ನೆ ಈದ್ ಮೆರವಣಿಗೆ ಆಯ್ತಲ್ಲ ನಮ್ಮ ಬಾಂಧವರದ್ದು, ಅವ್ರಿಗೆ ಹೇಳ್ಬೇಕಿತ್ತು. ಮದ್ದೂರಿನ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿಬಿಡ್ತಿದ್ರು. ನೆನಪಿದೆ ತಾನೆ, ಲಾಸ್ಟ್ ಟೈಮಲ್ಲಿ ಯಾವನೊಬ್ಬ ಫೇಸ್ಬುಕ್ಕಲ್ಲಿ ಅದು ಏನೋ ಪೋಸ್ಟ್ ಹಾಕಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಜೊತೆಗೆ MLA ಮನೆಗೂ ಸೇರಿಸಿ ಬೆಂಕಿ ಹಚ್ಚಿಬಿಟ್ಟಿದ್ರು. ಆಮೇಲೆ ಅವರನ್ನೆಲ್ಲ ನಮ್ಮ ಜಮೀರ್ ಅಣ್ಣನ ಥರ ಲೀಡರ್ಗಳು ಬಿಡಿಸ್ಕೊಂಡು ಬರ್ತಾರೆ.
ನಮ್ಮ ಸಿದ್ದರಾಮಣ್ಣನ ಸರ್ಕಾರ ತೆಗೀರಿ ಅವರೆಲ್ಲ ಅಮಾಯಕರು ಅಂತ ಕೇಳಿಸ್ಕೊಳ್ಳಲ್ಲ ಅಂತ ವಾಪಸ್ ತಗೊಳ್ತಾರೆ. ಆದರೆ ನಮ್ಮ ಜನಕ್ಕೆ ಏನು ಹೇಳಿದ್ರು ನಡೆಯುತ್ತೆ ಬಿಡ್ರಿ, ಇವ್ರೇನು ಕೆಮ್ಮಂಗಿಲ್ಲ ಕ್ಯಾಕ್ರಸಂಗಿಲ್ಲ. ಮೊನ್ನೆನೂ ಹಾಗೆ ಮಸೀದಿ ಬಂತು, ಎಲ್ಲ ಬಂದ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅಂದವ್ರು ಪೊಲೀಸರು. ಇವರು ಕೂಡ ಎಲ್ಲ ಬಂದ್ ಮಾಡಿಕೊಂಡು ಮಸೀದಿ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಆಮೇಲೆ ಇದಕ್ಕಿದಂಗೆ ಸ್ಟ್ರೀಟ್ ಲೈಟ್ಗಳು ಹಾಕಾಗ್ತವೆ. ಕತ್ಲಾದ ಕೂಡಲೇ ಮಸೀದಿ ಮೇಲಿಂದ ಒಂದೇ ಸಮ ಕಲ್ಲು ಬೀಳ್ತವೆ. ಮಸೀದಿಗಳಿರೋದು ನಮಾಜ್ ಮಾಡೋದಕ್ಕೆ, ಧಾರ್ಮಿಕ ಚಟುವಟಿಕೆಗಳು ನಡೆಸೋದಕ್ಕಲ್ಲ. ಅಷ್ಟೊಂದು ಕಲ್ಲು ದೊಣ್ಣೆ ರಾಡುಗಳನ್ನ ಯಾಕೆ ಸ್ಟೋರ್ ಮಾಡ್ಕೊಂಡಿದ್ರು? ಮಸೀದಿ ಒಳಗಡೆ ಹೋಗ್ಬಿಟ್ಟು ಇದನ್ನೆಲ್ಲ ನಮ್ಮ ಪೊಲೀಸರು ಕೇಳ್ಬೋದಾ? ಗೊತ್ತಿಲ್ಲಪ್ಪ ಅದೇನಂತ. ಹೋದ ವರ್ಷ ಹಿಂಗೆ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ಬಿದ್ದಿದ್ವು. ಈ ವರ್ಷ ಮದ್ದೂರಿನಲ್ಲಿ ಬಿದ್ದಿದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ಪ್ರತಿ ಊರಲ್ಲೂ ಬೀಳ್ಬೋದು. ಇಂಥ ಬೆಳವಣಿಗೆಗಳನ್ನು ನೋಡ್ತಿದ್ರೆ ಆ ದಿನಗಳು ತುಂಬ ದೂರ ಇಲ್ಲ ಅನ್ಸುತ್ತೆ. ಅಲ್ಲ ರೀ, ವರ್ಷಕ್ಕೂ ಒಂದು ಹಬ್ಬ, ಅದನ್ನೂ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗೆ ಹೇಳಿ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದೆಯನ್ರಿ ಇದು? ನಾವೇನು ಆಫ್ಘಾನಿಸ್ತಾನಲ್ಲಿದ್ದೀವ? ಅಲ್ಲಿರೋ ಒಂದಷ್ಟು ಜನ ಹಿಂದೂಗಳಿಗೆ ಗಂಟೆ ಆಡಾಡ್ಸೋದಕ್ಕೂ ಎದರೋ ಪರಿಸ್ಥಿತಿ ಇದೆಯಂತೆ. ಅಂಥ ಪರಿಸ್ಥಿತಿ ಭಾರತಕ್ಕೆ ಬರೋದಕ್ಕೆ ಇನ್ನು ಎಷ್ಟು ವರ್ಷ ಬಾಕಿ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೀಗೆ ಮೊನ್ನೆ ರಾತ್ರಿ ಮೆರವಣಿಗೆ ಮೇಲೆ ಕಲ್ಲು ಬಿದ್ವು ಅಂತ ಗೊತ್ತಾದ್ಮೇಲೆ ರೊಚ್ಚಿಗೆ ಜನ ಬೆಳಗ್ಗೆ ಅದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ಜಮಾಯಿಸ್ಬಿಟ್ರು. ಸಿಕ್ಕಾಪಟ್ಟೆ ಜನ ಒಂದು ಹಬ್ಬವೂ ಮಾಡೋಕೆ ಸ್ವಾತಂತ್ರ್ಯ ಇಲ್ವಲ್ಲ ಅಂತ ಘೋಷಣೆ ಹೋಗಕ್ಕೆ ಶುರು ಮಾಡಿದ್ರು. ಕೆಲವರು ಆಕ್ರೋಶದಲ್ಲಿ ಹಸಿರು ಬಾಡು ಬೆಂಕಿನೂ ಹಚ್ಚಿಬಿಟ್ರು. ಅವಾಗ ಶುರುವಾಯಿತು ನೋಡಿ ನಮ್ಮ ಪೊಲೀಸರ ಆರ್ಭಟ. ಏನು ಕೈ ಸಿಗ್ದವ್ರನ್ನೆಲ್ಲ ಚಚ್ಚಿ ಕೆಳಗೊಟ್ರು. ಮುದುಕರು ಅಂತಾನು ನೋಡ್ಲಿಲ್ಲ, ಹೆಣ್ಮಕ್ಳು ಅಂತಾನು ನೋಡ್ಲಿಲ್ಲ. ಅದ್ಯಾವುದೋ ಒಂದು ಹೆಣ್ಮಕ್ಳು ಓಡ್ತಿದ್ರು ಬಿಡ್ದಂಗೆ ಹಾರ್ಕೊಂಡೋಗಿ ಕುಂಡಿ ಮೇಲೆ ಬಾರಿಸೇ ಬಿಟ್ಟ ಒಬ್ಬ ಪೊಲೀಸ್ ಅಲ್ಲ. ಪಾಪ ಆ ಹೆಣ್ಮಕ್ಳು ಲಬೋ ಲಬೋ ಅಂತ ಬಾಯಿ ಬಡ್ಕೊಂಡು ಒದೆ ಬಿದ್ದ ಜಾಗನ ಉಜ್ಕೊಳ್ಳೋಕ್ಕೂ ಆಗದೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಿತ್ತು. ಯಾರಾದರೂ ಬಂದು ಎಲ್ಲಿ ಕೊಡಿದ್ರು ನಮ್ಮ ಪೊಲೀಸರು ಅಂದ್ರೆ ತೋರ್ಸೋಕ್ಕೂ ಆಗದೆ ಪರದಾಡ್ತಿತ್ತು. ಇದನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ಕೊಂಡು ಸಂಭ್ರಮ ಪಡೋದ. ಆ ಹುಡುಗಿ ಅದೇನೋ ಕೆಟ್ಟ ಮಾತಲ್ಲಿ ಘೋಷಣೆ ಕೂಗಿದ್ಲಂತೆ. ಅದಕ್ಕೆ ಈ ಜನ ಆ ಹುಡುಗಿಯ ಒಂದಷ್ಟು ಹಳೆಯ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ಬೈಕೊಂಡು ಹಬ್ಬ ಮಾಡ್ತಾರೆ. ಹಬ್ಬ ಏನ್ರಿ ನಿಮ್ಗೆ ಸಂಭ್ರಮ ಆಯಿತು ಅಂದರೆ ಅಲ್ಲಿ 144 ಇದ್ರು ಯಾಕೆ ಜನ ಸೇರಬೇಕಿತ್ತು ಅಂತ ಕೇಳೋ ಈ ಜನಗಳಿಗೆ ಅವತ್ತು ರಾತ್ರಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲೆಸದವ್ರನ್ನ ಖಂಡಿಸೋ ಮನಸ್ಸಿಲ್ಲ. ಅವ್ರ ಮೇಲೆ ಇವರಿಗೆ ಅಷ್ಟೊಂದು ವ್ಯಾಮೋಹ. ಮಾತೆತ್ತಿದ್ರೆ ಎಲ್ಲ ಸಾಬ್ರು ಕೆಟ್ಟವರಲ್ಲ, ಯಾರೋ ಕೆಲವರು ಮಾಡೋ ಇಂಥ ಹೊಲ್ಕಟ್ಟು ಕೆಲಸಕ್ಕೆ ಎಲ್ರಿಗೂ ಯಾಕ್ರಿ ಅಂತೀರಾ ಅಂತ ಶುರು ಹಚ್ಕೋತಾರೆ. ಹೌದು ಕಣ್ರಪ್ಪ, ಒಪ್ಕೊಳ್ಳೋಣ, 90% ಸಾಬ್ರು ಒಳ್ಳೆಯವರೇ. ಅವರೆಲ್ಲ ಇಂಥ ಹೊಲ್ಕಟ್ಟು ಕೆಲಸ ಮಾಡೋರಲ್ಲ. ಆದರೆ ನಾವು ಒಳ್ಳೆಯವರು ಅಂದ್ಕೊಂಡು ಸುಮ್ಮನಿದ್ರಾಗುತ್ತಾ? ಹೀಗೆ ಹರಾಮ್ಕೋರ್ ಕೆಲಸ ಮಾಡೋರನ್ನ ವಿರೋಧನಾದ್ರೂ ಮಾಡ್ಬೇಕಲ್ವ? ಇಂಥ ಅಧ್ವಾನಗಳನ್ನ ದಾರಿ ತರೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೇಕಲ್ವ? ಇದು ಪದೇ ಪದೇ ರಿಪೀಟ್ ಆಗ್ತಿದೆ. ಈ ಸಮಸ್ಯೆಗೆ ಮೂಲ ಎಲ್ಲಿದೆ ಗೊತ್ತಾ? ಸುಮ್ಮನೆ ಒಂದ್ಸಾರಿ ಈ ವಿಡಿಯೋ ನೋಡೋಣ ಬನ್ನಿ. ಮತ್ತು ಎಲ್ಲ ನಮ್ಮ ಸಂಘ ಪರಿವಾರದ ಪದಾಧಿಕಾರಿಗಳು ರಥವನ್ನ ಮುನ್ನಡೆಸುವಂತ ಒಂದು ವ್ಯವಸ್ಥೆಯನ್ನ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಜಯಭುವನೇಶ್ವರಿ. ಇದು ಶಿವಮೊಗ್ಗದಲ್ಲಿ ನಡೆದಿರೋ ಗಣೇಶೋತ್ಸವದಲ್ಲಿ ಆಗಿತ್ತು. ಅಲ್ಲಿ ನಿಂತ್ಕೊಂಡು ಗಣೇಶನ ಮೇಲೆ ಊದ್ರಲ್ಲ, ಆ ಮಕ್ಕಳಿಗೆ ಒಂದು 4-5 ವರ್ಷ ವಯಸ್ಸಿರ್ಬೋದು. ಅಂದ್ರೆ ಸಮಸ್ಯೆ ಮೂಲ ಎಲ್ಲಿದೆ ಅಂತ ಯೋಚನೆ ಮಾಡಿ. ಈ ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ವಿಷ ಎಲ್ಲಿಂದ ಬರುತ್ತೆ? ಆ ಥರ ಆ ಮಕ್ಕಳನ್ನ ಯಾರು ತಯಾರು ಮಾಡ್ತಾರೆ? ಈ ಮಕ್ಕಳಿಗೆ ಈ ವಯಸ್ಸಿನಿಂದಲೇ ಮೂರ್ತಿ ಪೂಜೆ ಮಾಡೋದು ಹರಾಮ್ ಅಂತ ಹೇಳ್ಕೊಟ್ರೆ, ಮೂರ್ತಿ ಪೂಜೆ ಮಾಡೋರು ಕಾಫಿರೋರು ಅಂತ ಹೇಳ್ಕೊಟ್ರೆ ಇನ್ನೇನಾಗತ್ತೆ ಹೇಳಿ? ಇಂಥ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಕಲ್ಲು ಹೊಡಿದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇಲ್ಲಿರೋ 90% ಒಳ್ಳೆ ಮುಸ್ಲಿಮರು ಬರೀ ಒಳ್ಳೆಯವರಾಗಿದ್ರೆ ಸಾಕು. ಅವ್ರ ಸಮುದಾಯದ ಕಿಡಿಗೇಡಿಗಳು ಇಂಥ ಹಲ್ಕಟ್ಟು ಕೆಲಸ ಮಾಡ್ಕೊಂಡು ಬಂದಾಗ ಬೈದ್ ಬುದ್ಧಿ ಹೇಳಬೇಕು, ಇಲ್ಲ ಒಂದು ಬುದ್ಧಿ ಕಲಿಸ್ಬೇಕು. ಅಲ್ಲ ಕಣ್ರಿ, ಲಿಪ್ಸ್ಟಿಕ್ ಹಾಕ್ಕೊಂಡ್ರು ಅಂತ, ಹಿಜಾಬ್ ಹಾಕ್ಕೊಳ್ಳಿಲ್ಲ ಅಂತ, ಟಿಕ್ ಟಾಕ್ ಮಾಡಿದ್ರು ಅಂತ ಫತ್ವಾ ಹೊಡ್ಸೋ ಮೌಲ್ವಿಗಳು ಹಿಂಗೆ ಅನಾಹುತ ಮಾಡ್ಕೊಂಡು ಬಂದವ್ರ ಮೇಲೆ ಯಾವಾಗ್ಲಾದ್ರೂ ಫತ್ವಾ ಹೊಡ್ಸೋ ಕೆಲಸ ಮಾಡೋರ? ನೋಡ್ರೋ, ಹೀಗೆಲ್ಲ ಆರಾಮ್ಕೋರ್ ಕೆಲಸ ಮಾಡ್ಕೊಂಡು ಬಂದ್ರೆ ನಮ್ಮ ಮಸೀದಿಗೂ ಸೇರಿಸಲ್ಲ, ಮಸಾಣಕ್ಕೂ ಸೇರಿಸಲ್ಲ ಅಂತ ಗದರಿಸಿ ಬುದ್ಧಿ ಹೇಳಲ್ಲ. ಹಾಗೆ ಎಲ್ಲರ ಜೊತೆ ಹೊಂದ್ಕೊಂಡು ಬದುಕೋದನ್ನ ಇವರು ಕಲ್ಸಲ್ಲ. ಮುಸ್ಲಿಮ್ರೇ ಬಹುಸಂಖ್ಯಾತರಾಗಿರುವಂಥ ಇಂಡೋನೇಷ್ಯಾದಲ್ಲಿ ಅವ್ರ ನೋಟಿನ ಮೇಲೆ, ಅವ್ರ ಕರೆನ್ಸಿ ಮೇಲೆ ಗಣೇಶನ ಫೋಟೋ ಇದೆ. ಆ ದೇಶದ ಪ್ರಧಾನಿ ಇಲ್ಲಿಗೆ ಬಂದಾಗ ಹೇಳ್ತಾರೆ ನನ್ನ DNA ಮೂಲ ಭಾರತದ್ದು ಅಂತ. ಇದೆಲ್ಲ ನಮ್ಮ ದೇಶದಲ್ಲಿ ಬದುಕ್ತಿರೋ ಸಾಬ್ರಿಗೆ ಯಾವತ್ತಿಗೆ ಅರ್ಥ ಆಗೋದು?
ಇಲ್ಲಿರೋ ಅಷ್ಟೂ ಮುಸ್ಲಿಮ್ರೇನು ಅರಬ್ನಿಂದ ಬಂದವರ ಇಲ್ಲ ಟರ್ಕಿಯಿಂದ ಬಂದವರ, ಎಲ್ಲರ ಮೂಲ ಇದೇ ಅಲ್ವಾ. ನಮ್ಮ ಪೂರ್ವಿಕರು ಕೂಡ ಹಿಂದೂಗಳೇ ಆಗಿದ್ರು ಅಂತ ಹೇಳ್ಬಿಟ್ಟು ಮುಸ್ಲಿಂ ಧಾರ್ಮಿಕ ಮುಖಂಡರು ಹೇಳ್ಕೊತಾರೆ. ಅಖಂಡ ಭಾರತ ಧರ್ಮದ ಹೆಸರಲ್ಲಿ 2 ಭಾಗ ಆದಾಗ ಸಾವಿಗೆ ಬೇರೆ ದೇಶ ಬೇಕು, ನಾವು ಸಪ್ರೇಟ್ ಆಗಿರ್ತೀವಿ ಅನ್ನೋರು ಹೊರಗಡೆ ಹೋಗಿದ್ದಾರೆ. ನಾವು ಎಲ್ಲರ ಜೊತೆಯಾಗೆ ಇರಬೇಕು, ಇಲ್ಲೇ ಇರ್ತೀವಿ ಅಂದ್ಕೊಂಡವ್ರು ಇಲ್ಲೇ ಉಳ್ಕೊಂಡಿದ್ರು. ಅಂತ ಅಪ್ಪ ಅಮ್ಮನ ಸಂತತಿಗಳೇ ಅಲ್ವಾ ಇವತ್ತು ಕಲ್ಲು ಹೊಡಿತಿರೋದು. ಮೊನ್ನೆ ನಮ್ಮ CM ಸಿದ್ದರಾಮಣ್ಣ ಈದ್ ಮಿಲಾದ್ ಸಮಾರಂಭಕ್ಕೆ ಹೋಗಿತ್ತು. ಅಲ್ಲಿ ನಮ್ಮ CMಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ನಮ್ಮ ಸಿದ್ದರಾಮಣ್ಣ ವೇದಿಕೆ ಮೇಲೆ ಬಂದರೆ ಅಲ್ಲಿ ಕೂತಿದ್ದವ್ರಿಗೆ ನಮ್ಮ ರಾಜ್ಯದ CM ಬರ್ತಿದ್ದಾರೆ ಅನ್ನೋ ಸೌಜನ್ಯಕ್ಕಾದರೂ ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕು ಅನ್ನಿಸ್ತಿಲ್ಲ. ಪಾಪ CM ಪಕ್ಕದಲ್ಲಿ ಬರ್ತಿದ್ದ ಜಮೀರಣ್ಣ ಅವ್ರಿಗೆಲ್ಲ ಕೈ ಸನ್ನೆ ಮಾಡಿ ಬರ್ತಿದ್ರು. ಆ ಸಭೆಯಲ್ಲಿ ನಮ್ಮ ಸಿದ್ದರಾಮಣ್ಣ ಮಾತು ಕೇಳಬೇಕಾಗಿತ್ತು ನೀವು. ಇಸ್ಲಾಂ ಅಂದರೆ ಶಾಂತಿ, ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ನಮ್ಮ ಸಿದ್ದರಾಮಯ್ಯನವರು ರೋಷ, ಆವೇಶ, ಆಕ್ರೋಶ ಏನಿದ್ರು ಬರೀ ಹಿಂದೂಗಳ ಮೇಲೆ ಮಾತ್ರ ಅನ್ಸುತ್ತೆ. ಇವ್ರು ಏನು ಮಾಡಿದ್ರು ನಮ್ಮ ಸಿದ್ದರಾಮಯ್ಯವ್ರಿಗೆ ಬೇಜಾರಾಗಲ್ಲ. ಎಷ್ಟೇ ಆಗಲಿ ಅವ್ರು ಬಾಂಧವರಲ್ವೇ, ಪ್ರೀತಿ ಜಾಸ್ತಿ. ಆಮೇಲೆ ಈಗ ಮುದ್ದೂರು ಸ್ಥಿತಿ ನೋಡಿದ್ರೆ ಬೂದಿ ಮುಚ್ಚಿದ ಕ್ಯಾಂಡಲ್ ಥರ ಇದೆ. ಇದು ಒಳ್ಳೇದಲ್ಲ.